ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಹಿಂದಿನ ವೀಡಿಯೋಸ್ಗೆ ನೀವು ಕೊಟ್ಟಿರೋ ವ್ಯೂಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅದೇ ನನಗೆ ಮೋಟಿವೇಟ್ ಕೂಡ ಮಾಡುತ್ತೆ ನನಗೆ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ನ್ಯೂ ಚಾನಲ್. ಓಕೆ, ವಿತೌಟ್ ವೇಟಿಂಗ್ ಲೆಟ್ ಸ್ಟಾರ್ಟ್ಸ್ ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ದಂಗೆ ನಾನು ಬಾರ್ಬಿ ಥೀಮ್ ಫೋಟೋಶೂಟ್ಗೆ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನೋಡಿದ್ರಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಕಾರ್ಡ್ಬೋರ್ಡ್ ಅಲ್ಲಿ ಬಾರ್ಬಿ ಬಾಕ್ಸ್ ಮಾಡೋದು ಆ್ಯಂಡ್ ಆ ತೊಗೊಂಡಿರೋ ಫ್ಯಾಬ್ರಿಕ್ಸಲ್ಲಿ ಹೇಗೆ ಬಾರ್ಬಿ ಫ್ರಾಕ್ನ ಸ್ಟಿಚ್ ಮಾಡ್ತೀನಿ ಅಂತ ನೀವು ನೋಡ್ತೀರಾ. ನಿಮಗೆ ಇನ್ನು ವಿಡಿಯೋಲಿ ನೋಡಿದ ಹಾಗೇ ನಾನು ಯೂಸ್ ಮಾಡ್ತಿರೋದು ಕ್ರೆಡಲ್ ಬಾಕ್ಸು. ಈ ಬಾಕ್ಸ್ನ ನಾನು ಕೇರ್ಫುಲ್ಲಾಗಿ ಮಾರ್ಕ್ ಮಾಡಿಕೊಂಡು ನನಗೆ ಯಾವ ಬಾರ್ಬಿ ಬಾಕ್ಸ್ ಶೇಪ್ಗೆ ಬೇಕೋ ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಮಾಡಿ ಕೆಳಗಡೆ ಮಾತ್ರ ಒಂಚೂರು ಸ್ಲ್ಯಾಂಟ್ ಲೈನ್ ಹಾಕ್ಕೊಂಡು ಕಟ್ ಮಾಡಿದ್ದೀನಿ. ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಲಿ ಅಂತ. ಕಟ್ ಮಾಡಿದ್ಮೇಲೆ ಆ ಥರ ಕಾಣಿಸಿದೆ. ಕಟ್ ಆದಮೇಲೆ ನಾನು ಪೇಂಟ್ ಮಾಡೋಣ ಅಂತ ಪಿಂಕ್ ಕಲರ್ ಪೇಂಟ್ ಆ್ಯಂಡ್ ಬ್ರಷ್ ತೊಗೊಂಡೆ. ಬಟ್ ಟ್ರೈ ಮಾಡಿದೆ, ನನಗೆ ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅನಿಸ್ತು. ಲೈಕ್ ಅದು ನೋಡಿದಾಗ ಒಂಥರ ಆಡಾಗಿ ಕಾಣಿಸ್ತಿತ್ತು. ಅದಕ್ಕೆ ನಾವು ಪಿಂಕ್ ಕಲರ್ ಕಾರ್ಡ್ಬೋರ್ಡ್ ಶೀಟ್ನ ಯೂಸ್ ಮಾಡಿದ್ರೆ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ ಅಂತ ಕಾರ್ಡ್ಬೋರ್ಡ್ ಶೀಟ್ನ ಕೂಡ ತೊಗೊಂಡು ಬಂದೆ. ಆ್ಯಕ್ಚುಲಿ ಮುಂಚೆನೇ ತೊಗೊಂಡಿದ್ವಿ, ಬಟ್ ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಬಂದ್ವಿ. ಅದು ರೋಲ್ ಮಾಡಿಕೊಂಡು ಅದನ್ನು ಕೂಡ ನಾನು ಸೇಮ್ ಆ ಬಾಕ್ಸ್ ಏನಿದೆ ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆ ಬಾಕ್ಸ್ ಥರನೇ ಕಟ್ ಮಾಡಿಕೊಂಡು ಒಳಗಡೆನೂ ಅದನ್ನೇ ಹಾಕಿ ಫುಲ್ ಕವರ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಹೇಗೆ ನಾನು ಕವರ್ ಮಾಡ್ತೀನಿ ಅಂತ. ಆ್ಯಂಡ್ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಆಯಿತು ನನಗೆ. ಇದು ಒಂದೇ ಟೈಮ್ ಟೇಕಿಂಗ್ ಆಗಿದ್ದು ಬಿಕಾಸ್ ಸೈಡಲ್ಲೆಲ್ಲ ನಾವು ಆಲ್ರೆಡಿ ಕಟ್ ಮಾಡಿರ್ತೀವಿ ಅಲ್ವಾ, ಆ ಸೈಜ್ ಕಟ್ ಮಾಡ್ಕೊಬೇಕು. ಆ್ಯಂಡ್ ಕೆಳಗಡೆ ಸ್ಲ್ಯಾಂಟಾಗಿ ಮಾಡ್ಕೊಂಡಿರ್ತೀವಿ, ಅದೇ ಥರ ಏನು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಒಂಚೂರು ಆಚೆ ಈಚೆ ಆದ್ರೂ ಇದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಬಿಕಾಸ್ ಫೋಟೋಗೆ ಅಲ್ವಾ. ಆ್ಯಂಡ್ ಮಾಡ್ತಿರೋದೇ ಪ್ರೀತಿಯಿಂದ ಖುಷಿಗೋಸ್ಕರ. ಅದು ಚೆನ್ನಾಗಿರಬೇಕು ನಮಗೆ ಅಲ್ವಾ, ಅದಕ್ಕೋಸ್ಕರ. ಓಕೆ, ಈಗ ಪಿಂಕ್ ಕಾರ್ಡ್ಬೋರ್ಡ್ ಶೀಟ್ನ ಎಲ್ಲ ಕಡೆ ಪೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ ಅದೇ ಥರ ಕಟ್ ಮಾಡಿಕೊಂಡು. ಹಾಗೆ ನನಗೆ DIY ಕ್ರಾಫ್ಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ನಾನು ಮುಂಚೆಯಿಂದ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡಿದರೆ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನನ್ನ ಹಸ್ಬೆಂಡ್ ಬರ್ಡೇಗೆ ಬೊಕ್ಕೆ ಸರ್ಪ್ರೈಸ್ ಆಗಿರ್ಬೋದು, ಅಥವಾ ನನ್ನ ಸೀಮಂತಾಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ನನ್ನ ಮಗುಗೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಆ್ಯಂಡ್ ಶ್ರೀರಾಮಂದು ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿದಾಗ ಎಲ್ಲನೂ ನಾನು ಹ್ಯಾಂಡ್ ಮೇಡೇ ಮಾಡಿದ್ದು. ಆ್ಯಂಡ್ ಅದರಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ. ನನಗೆ ತುಂಬ ಇಷ್ಟ. ಆ್ಯಂಡ್ ನಿಮಗೆ ಇನ್ನೂ DIYs ಅಥವಾ ಕ್ರಾಫ್ಟ್ ಐಡಿಯಾಸ್ ಅಥವಾ ಸರ್ಪ್ರೈಸಿಂಗ್ ಐಡಿಯಾಸ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಆ ವೀಡಿಯೋಸ್ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಒಳಗಡೆ ಕೂಡ ನೋಡಿ ನಾನು ಎಷ್ಟು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಬೇಕಲ್ವ, ಮೇನ್ ಅವಳಲ್ಲಿ ಮಲಗಿಸಿದಾಗ ಅದು ಚೆನ್ನಾಗಿ ಕಾಣಬೇಕು ಅಂತ ಒಳಗಡೆ ಆ ಥರ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಎಲ್ಲನೂ ನಾನು ಫೆವಿಕಾಲ್ ಯೂಸ್ ಮಾಡಿನೇ ಪೇಸ್ಟ್ ಮಾಡ್ತಾ ಇರೋದು. ನೀಟಾಗಿ ಫೆವಿಕಾಲ್ನ ಫಿಂಗರ್ಸಲ್ಲೇ ನಾನು ಹಾಕ್ಕೊತಾ ಇದ್ದೀನಿ, ಹಾಕಿ ಪೇಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಫೆವಿಕಾಲ್ನ ಆ ಥರ ಆಗ್ತಾಯಿದೆ. ನನಗೆ ಚಿಕ್ಕ ವಯಸ್ಸಲ್ಲಿ ಫೆವಿಕಾಲ್ ಹಾಕ್ಕೊಂಡು ಅದನ್ನೆಲ್ಲ ಕಿತ್ತಾ ಇದ್ವಿ ಅಲ್ಲ ಕೈಗೆ, ಅದೇ ನೆನಪಾಗ್ತಾಯಿತ್ತು. ಆ್ಯಂಡ್ ಅದೇ ಥರ ಟ್ರೈ ಕೂಡ ಮಾಡಿದೆ ನಾನು. ಓಕೆ ನೋಡಿ, ನಾನು ಫುಲ್ ಹಾಕಿದ್ಮೇಲೆ ಈ ಥರ ಕಾಣಿಸ್ದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಓಕೆ, ನೆಕ್ಸ್ಟು ನಾನು ಅದೇನು ಆ್ಯಕ್ಸಸರೀಸ್ ಅಥವಾ ಬಾರ್ಬಿಗೆ ಬೇಕಾಗಿರೋ ಪ್ರಾಪ್ಸ್ನ ನಾನು ಪ್ರಿಂಟೌಟ್ ತೊಗೊಂಡು ಬಂದಿದ್ದೆ. ಆ್ಯಂಡ್ ಇದನ್ನು ನೀವು ಕಲರ್ ಪ್ರಿಂಟೌಟ್ನ ತೊಗೊಳ್ಳೋದಲ್ಲ, ನಾರ್ಮಲ್ ಪೇಪರ್ A4 ಶೀಟಲ್ಲಿ. ಇದು ಫೋಟೋ ಪೇಪರ್ ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ ಮುಂಚೆ, ಇವಾಗೇ ಗೊತ್ತಾಗಿದ್ದಿದ್ದು. ಇದು ಏನಂತಂದರೆ ಸ್ವಲ್ಪ 3D ಥರ ಕಾಣುತ್ತೆ. ಇದು ಪ್ರಿಂಟೌಟ್ ತೊಗೊಂಡಿರೋ ಥರ ಕಾಣಲ್ಲ, ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ. ನನಗೆ ಬೇಕಾಗಿದ್ದನ್ನೆಲ್ಲ ನಾನು ಸ್ಕ್ರೀನ್ಶಾಟ್ ಅಥವಾ ಡೌನ್ಲೋಡ್ ಮಾಡಿಕೊಂಡು ಫೋನಲ್ಲಿ ಇಟ್ಕೊಂಡು ಕೊಲೈಜ್ ಮಾಡ್ಕೊಂಡಿದ್ದೆ. ಇದು ಬಿಕಾಸ್ ಒನ್ ಶೀಟೇ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅಂದರೆ ₹30 ಏನೋ ಬೀಳುತ್ತೆ ಫೋಟೋ ಪೇಪರು. ಅದರಲ್ಲಿ ನಾನು ಮೇಕಪ್ ಐಟಮ್ಸು, ಲಿಪ್ಸ್ಟಿಕ್ಕು, ಮಿರರು, ಇದೆಲ್ಲ ಡ್ರೆಸ್ಸಸ್ಸು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ಅದಾದ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ 3D ಥರ ಕಾಣುತ್ತೆ. ನೋಡಿ, ಇದು ಶೂಸ್ ಹೆಂಗೆ ಕಟ್ ಮಾಡ್ಕೊಂಡಿದ್ದೀನಿ, ಇದು ಫೋನ್ ನೋಡಿ ಚೆನ್ನಾಗಿದೆ. ಫೈನಲಾಗಿ ಈ ಥರ ಕಾಡ್ತಿದೆ. ಆ್ಯಂಡ್ ಮನೆ ಕೂಡ ನಾನೆಲ್ಲ ಮೆಸ್ಸಿ ಮಾಡ್ಕೊಂಡ್ಬಿಟ್ಟಿದ್ದೆ, ಕಟ್ ಮಾಡಿ ಬಿಸಾಕೋದು ಪೇಪರ್ನ, ಅದು ಇದು ಎಲ್ಲನೂ. ಅದೀಗ ಪ್ರಾಪ್ಸ್ ಎಲ್ಲ ಅಂಟಿಸ್ಬೇಕಲ್ಲ, ಅದನ್ನು ನೇಮ್ಸ್ ಆಗಿರ್ಬೋದು, ಫಾಂಟ್ಸ್ ಎಲ್ಲ ಅಂಟಿಸ್ಬೇಕಲ್ಲ, ಯಾವುದೇ ನೆಲೆಯಲ್ಲಿ ಇಡೋದು ಅಂತ ನೋಡ್ಕೊತಾ ಇದ್ದೀನಿ. ಯಾವ ನೆಲೆಯಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಇದನ್ನೆಲ್ಲಿ ಇಡೋದು. ಆ್ಯಂಡ್ ನಂಬರ್ 3 months ಅಂತ ಅದನ್ನೆಲ್ಲಿ ಇಡೋದು. ಆ್ಯಂಡ್ ಆ ಬಾರ್ಬಿದು ನೀಟಾಗಿ ಸ್ಟಿಕ್ ಮಾಡಬೇಕು, ಅದೇ ಮೇನ್ ಥಿಂಗ್ ಅಲ್ವಾ. ಆ್ಯಂಡ್ ಇವಳು ನೇಮ್ ಕೂಡ ಕಾಣಬೇಕು ಅದರಲ್ಲಿ, ಅದೇ ಥರ. ಅದಕ್ಕೇ ಎಲ್ಲನೂ ಇವಾಗ ರೆಡಿ ಮಾಡಿಕೊಂಡು ಒಂದೊಂದನ್ನೇ ಎಲ್ಲೆಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು, 4 ಕಡೆ ಮಾಡೋದಾ ಅಥವಾ ಒಂದು ಕಡೆ ಮಾಡಿದ್ರೆ ಒಂದು ಕಡೆ ಖಾಲಿ ಕಾಣಿದ್ರೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾನು ಫೆವಿಕಾಲ್ ಹಾಕಿನೇ ಪೇಸ್ಟ್ ಮಾಡ್ಕೊಂಡಿದ್ದು. ಒಂದು ಪ್ಲೇನ್ ಬಾಕ್ಸ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ನೋಡಿ. ಒಂದೊಂದು ಲುಕ್ ಹೆಂಗೆ ಕೊಡುತ್ತೆ ಅಲ್ವಾ. ಪ್ಲೇನ್ ಬಟ್ಟೆ ಮೇಲೆ ಒಂದು ಡಿಸೈನ್ ಮಾಡೋದಾಗಿರ್ಬೋದು, ಒಂಥರ ಆರ್ಟಿಸ್ಟ್ ಆಗೋದೇ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ.
ಸೊ ನೋಡಿ ಫೈನಲಾಗಿ ಈ ಥರ ಮಾಡಿದ್ದೀನಿ ನಾನು. ಸೊ ನೋಡಿ ಸೈಡಲ್ಲೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಿತ್ತಲ್ವ, ನಾನು ಅದಕ್ಕೆ ಏನು ಮಾಡಿದೆ ಅಂತ ಅಂದರೆ ಅದೇ ಮಿಕ್ಕಿದ ಪೇಪರ್ ಇತ್ತಲ್ಲ, ವೇಸ್ಟ್ ಆಗಿರೋ ಪೇಪರ್ಸಲ್ಲೇ ಅದೇ ಫೋಟೋ ಪೇಪರಲ್ಲಿ ಹಾರ್ಟ್ ಶೇಪ್ ಆಗಿರ್ಬೋದು ಅಥವಾ ಬ್ಲಿಂಗ್ ಮಾಡೋದಲ್ಲ ಆ ಶೇಪ್ ಆಗಿರ್ಬೋದು ಕಟ್ ಮಾಡಿಕೊಂಡೆ. ಆ್ಯಂಡ್ ಈ ಗಾಗಲ್ಸ್ನ ನೀವೇನೇ ನೋಡಿರ್ತೀರ ಶಾಪಿಂಗ್ ಹಾಲಲ್ಲಿ. ಇದು ಪಿಂಕ್ ಕಲರ್ ಸಿಕ್ಕಿಲ್ಲ ಅಂತ ಹೇಳಿದೆ ನಾನು, ಎಲ್ಲ ಒಂದೇ ಕಲರ್ ಹುಡ್ಕೋಕ್ಕಾಗಲ್ಲ. ಸೊ ಬ್ಲೂ ಕಲರೇ ಸಿಕ್ತು. ಆ್ಯಂಡ್ ಪಿಂಕ್ ಕಲರ್ ಸಿಕ್ಕಿತ್ತು, ಬಟ್ ಅದು ತುಂಬ ದೊಡ್ಡದು ಅವಳ ಫೇಸಿಗೆ. ಸೊ ಈ ಬ್ಲೂ ಕಲರ್ನ ತೊಗೊಂಡು ಅದಕ್ಕೆ ವೈಟ್ ಪೇಂಟ್ ಮಾಡಿ, ನಂಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಇದೊಂಥರ ನೋಡಿ, ಇದಕ್ಕೆ ಪೇಂಟ್ ಮಾಡೋದೊಂಥರ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ವೈಟ್ ಕಲರ್ ಕೋಟಿಂಗ್ ಹಾಕ್ಕೊಂಡು ಅದ್ರ ಮೇಲೆ ಪಿಂಕ್ ಕಲರ್ನ ಪೇಂಟ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ 2 ಕೋಟ್ಸ್ ಹಾಕ್ತೆ, ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ಮಾಡೋಕ್ಕೆ ನಂಗೆ ಖುಷಿ ಆಯಿತು, ಯಾಕಂದರೆ ಒಂಥರ ಸ್ಯಾಟಿಸ್ಫೈ ಆಗ್ತಾಯಿತ್ತು ನನಗೆ. ಆ್ಯಂಡ್ ಓಕೆ, ಬಾರ್ಬಿ ಬಾಕ್ಸ್ ಅಷ್ಟೇ, ನೋಡಿದ್ರಿ ಅಲ್ವಾ, ಈಸಿ ಮಾಡೋದು, ಕಷ್ಟ ಏನಿಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಸ್ಟಿಚಿಂಗ್ದು ಸ್ಟಾರ್ಟ್ ಮಾಡಿದೆ. ಸ್ಟಿಚಿಂಗ್ಗೆ ಏನು ಬೇಡ, ಚಿಕ್ಕ ಪಾಪು 3 ಮಂತ್ಸ್ ಬೇಬಿ ಆಗಿರೋದ್ರಿಂದ ತುಂಬ ಕಮ್ಮಿ ಫ್ಯಾಬ್ರಿಕ್ಸ್ ಬೇಕು. ಬಟ್ ಆದರೂ ಅವ್ರು ಮಿನಿಮಮ್ 1 ಮೀಟರೇ ಕೊಡೋದು. ನಾನು ಇದಕ್ಕೆ ಒಂದು ಸ್ಯಾಟಿನ್ ಲೈಟ್ ಪಿಂಕ್ ಅಂದರೆ ಬೇಬಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ 1 ಮೀಟರು. ಆ್ಯಂಡ್ ನೆಟ್ಟೆಡ್ ತೊಗೊಂಡಿದ್ದೀನಿ. ನೆಟ್ಟೆಡ್ 2.5 ಮೀಟರ್ಸ್, ಬಿಕಾಸ್ ಫ್ರಿಲ್ಲೆಲ್ಲ ಇಡಬೇಕಿತ್ತು ಕೆಳಗಡೆ. ಆ್ಯಂಡ್ ಒಳಗಡೆ ಲೈನಿಂಗ್ಗೆ ನಾನು 1 ಮೀಟರ್ ಮಿನಿಮಮ್ ಮೀಟರ್ ತೊಗೊಂಡಿದ್ದೀನಿ. ಸೊ ನಾನು ಪ್ರೊಫೆಷ್ನಲ್ ಟೈಲರ್ ಏನಲ್ಲ ಅಲ್ವಾ, ಸೊ ನಾನು ಕೂಡ ಪಾಪು ಡ್ರೆಸ್ ಇಟ್ಕೊಂಡೆ, ಮಾರ್ಕಿಂಗ್ಸ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡೆ. ಆ್ಯಂಡ್ ಇದೆಲ್ಲ ಏನೂ ಕಷ್ಟ ಅಂತ ಅನಿಸೋದೇ ಇಲ್ಲ. ನಿಮಗೆ ನೋಡಿದ್ರೆ ಅಯ್ಯೋ ನನ್ನ ಕೈಲಿ ಆಗುತ್ತಾ ಅಂತ ಅನಿಸ್ಬೋದು ಅಷ್ಟೇ. ಬಟ್ ನಾನು ವೀಡಿಯೋಸ್ ನೋಡುವಾಗ ಹಂಗೆ ಅಂದ್ಕೊಂಡೆ, ಬಟ್ ಅದೇನೂ ಇಲ್ಲ, ತುಂಬ ಈಸಿ. ಆ್ಯಂಡ್ ಇದು ನೆಕ್ ಪಾರ್ಟಿಗೆ ನನಗೆ ಅವಳಿಗೆ 1 ಶೋಲ್ಡರ್ ಫ್ರಾಕ್ಸ್ ಹಾಕೋಕ್ಕೆ ಅಥವಾ 1 ಶೋಲ್ಡರ್ ಟೀ ಶರ್ಟ್ಸ್ ಹಾಕೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಂಥರ ಪಾರ್ಟಿ ಲುಕ್ ಆ ಥರ ಕೊಡುತ್ತೆ. ಆ್ಯಂಡ್ ಬಾರ್ಬೀಸ್ ಕೂಡ ಇದೇ ಥರ ಸ್ವಲ್ಪ ಹಾಕ್ಕೊಳ್ಳೋದಲ್ವ, 1 ಶೋಲ್ಡರ್ ಆಗಿರ್ಬೋದು ಅಥವಾ ಆಫ್ ಶೋಲ್ಡರ್ ಈ ಥರ ಹಾಕ್ಕೊಳ್ಳೋದು. ಸೊ ನಾನು ಆ ಥರ ಮೈಂಡ್ಸೆಟ್ಟಿಂದ 1 ಶೋಲ್ಡರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಬಾಟಮ್ಗೆ ಅಂದರೆ ಫ್ರಾಕ್ಗೆ ಲೈನಿಂಗ್ ತೊಗೊಂಡು ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು 4 ಫೋಲ್ಡ್ ಮಾಡಿಕೊಂಡು, ಬಿಕಾಸ್ 4 ಫೋಲ್ಡ್ ಮಾಡಿದ್ರೆ ನಿಮಗೆ ಆಫ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಮಾಡಿಕೊಂಡು ಅವಳದು ವೇಸ್ಟ್ ಏನು ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದ್ರ ಮೇಲೆ ಇಟ್ಕೊಂಡು ಅದಕ್ಕೆ ಅದ್ರ ಪ್ರಕಾರ ಮಾರ್ಕಿಂಗ್ಸ್ ಮಾಡ್ಕೊಳ್ಳಿ. ಫ್ಲೇರ್ ನೀವು ಎಷ್ಟಾದರೂ ಕೊಡ್ಕೊಬೋದು, ಅದೇನು ಮೆಷರ್ ಮಾಡುವಂಥದ್ದು ಏನು ನೆಸಸರಿ ಇಲ್ಲ. ಆ್ಯಂಡ್ ಬಾಟಮ್ ಲೆಂತು ನಾನು ತುಂಬ ಶಾರ್ಟ್ ಕೊಡಬೇಕಂತ ಇಷ್ಟ ನನಗೆ, ಕೆಳಗಡೆ ಫುಲ್ ಫ್ರಿಲ್ ಬರೋ ಥರ ಕೊಡಬೇಕು ಅಂತ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಶಾರ್ಟೇ ಮಾಡ್ಕೊಂಡಿದ್ದೀನಿ. ನೀವು ಅವಳದು ಫೈನಲ್ ರಿಸಲ್ಟಲ್ಲಿ ನೋಡ್ಬೋದು. ಅವಳು ನೀ ಎಷ್ಟು ಬರ್ಬೋದೇನೋ ಅಷ್ಟೇ, ಅವಳು ನೀ ಅಷ್ಟು ಬಂದಿದೆ ಅಷ್ಟೇ. ಅದು ಆ್ಯಕ್ಚುಲಿ ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟಿದೆ, ಮತ್ತು ಅವಳಿಗೆ ಮೇಲೆ ಇಟ್ಕೊಂಡು ಆ ಥರ ಮೆಷರ್ಮೆಂಟ್ ಮಾಡಿಕೊಂಡು ನಾನು ಕಟ್ಟಿಂಗ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ನಾನು ಪ್ರೊಫೆಷ್ನಲ್ ಏನಲ್ಲ ಅಲ್ವಾ, ನಾನು ಕೂಡ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ಮಾಡೋದು. ಸೊ 2 ಕಟ್ ಮಾಡ್ಕೊಂಡು ಈ ಥರ ಕಾಣ್ತು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ನೆಟ್ಟೆಡ್ನ ಕಟ್ ಮಾಡ್ಕೋಬೇಕು. ನೆಟ್ಟೆಡ್ ಏನಿಲ್ಲ, ಸೇಮ್ ನಿಮಗೆ ಎಷ್ಟು ದೊಡ್ಡ ನೆಟ್ ಬೇಕೋ ಅಷ್ಟು ದೊಡ್ಡ ಫ್ರಿಲ್ ಕೊಡ್ತೀರಾ ಅಂದರೆ ಕಟ್ ಮಾಡ್ಕೋಬೋದು. ಆ ಲೈನಿಂಗ್ ಮಾತ್ರ ವೇಸ್ಟ್ ಇಟ್ಕೊಳ್ಳಿ, ಅದ್ರ ಬಿಟ್ಟು ಇನ್ನೆಲ್ಲ ನೀವು ಬೇಕಾದ್ರೆ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನಾನು ನೆಟ್ಟೆಡ್ಗೆ ಫ್ರಿಲ್ ಕೊಡಬೇಕಲ್ವ ಬಾಟಮ್ಗೆ, ಅದನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಫ್ರಿಲ್ಸ್ನ ತುಂಬ ಜನ ತುಂಬ ರೀತಿಲಿ ಮಾಡ್ಕೊತಾರೆ. ಅಂದರೆ ಲೂಸ್ ಸ್ಟಿಚ್ ಬರೋ ಥರ ಮಾಡಿ ಅದನ್ನ ಎಳಿತಾರೆ. ಆ್ಯಂಡ್ ಪೆಡಲಲ್ಲೇ ಅದನ್ನೆಲ್ಲ ಚೇಂಜಸ್ ಮಾಡ್ಕೊತಾರೆ. ಸೊ ನನಗೇನು ಅದೆಲ್ಲ ಐಡಿಯಾ ಇಲ್ಲ, ಆ್ಯಂಡ್ ನನಗೆ ಅದೆಲ್ಲ ಬರೋದು ಇಲ್ಲ. ನನ್ನ ಮಗಳಿಗೋಸ್ಕರ ನನಗೋಸ್ಕರ ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನನಗೆ ಹೆಂಗೆ ಕನ್ವೀನಿಯೆಂಟ್ ಆ ಥರ ಮಾಡ್ಕೊಂಡಿದ್ದೀನಿ. ನಾನು ಸ್ಟಿಚ್ ಮಾಡಿಬಿಟ್ಟು ಲಾಸ್ಟಲ್ಲಿ ಏನು ಥ್ರೆಡ್ ಇರುತ್ತೆ ಅದನ್ನ ಇಟ್ಕೊಂಡು ಒಂದು ಥ್ರೆಡ್ ಇಟ್ಕೊಂಡು ಹೇಳಿದ್ರೆ ಅದೊಂಥರ ಫ್ರಿಲ್ ಥರ ಬರುತ್ತೆ, ಲೂಸ್ ಬರುತ್ತೆ. ಸೊ ಅದನ್ನು ಮಾಡಿಕೊಂಡು ಅದ್ರ ಜೊತೆ ಲೈನಿಂಗ್ ಏನಿತ್ತು ಆ ಫ್ಯಾಬ್ರಿಕ್ನು ಕೂಡ ಅದ್ರ ಜೊತೆ ಜಾಯಿಂಟ್ ಮಾಡಿ ಆಮೇಲೆ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಬೇಕು. ಸೊ ಆವಾಗ ಆ ಫ್ರಿಲ್ ಜೊತೆಗೆ ಆ ಲೈನಿಂಗು ಕೂಡ ಸ್ಟಿಚ್ ಆಗುತ್ತೆ. ಫ್ರಿಲ್ ಏನು ಎಳ್ಕೊಂಡಿರ್ತೀವಲ್ವ ನಾವು, ಅದನ್ನು ಸ್ಟಿಚ್ ಮಾಡಿ ಅದನ್ನು ಗಟ್ಟಿ ಕೂಡಿಸ್ಬೇಕು ಅಂತಂದರೆ ನಾವು ಫ್ಯಾಬ್ರಿಕ್ ಆ ಲೈನಿಂಗ್ ಹಾಕ್ಕೊಂಡು ಅದಕ್ಕೆ ಸ್ಟಿಚ್ ಮಾಡ್ಕೊಬೇಕು. ಅವಾಗ 2 ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಈ ಕಟ್ಟಿಂಗ್ಗೆ ಇದ್ರ ಮೇಲೆ ಇಟ್ಟರೆ ಈ ಥರ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಲ್ವಾ. ಸೊ ಅದಾದಮೇಲೆ ನಾನು ಈ ಥರ ಒಂದು 4 ಇಂಚಸ್ಸು ಲೆಂತಲ್ಲಿ ಕಟ್ ಮಾಡ್ಕೊಂಡು ವಿಡ್ತ್ 4 ಇಂಚಸ್ ಇಟ್ಕೊಂಡು ಕಟ್ ಮಾಡಿಕೊಂಡೆ. ಇಂತಿಕ್ಕೆ ಅಂದರೆ ಫ್ರಿಲ್ಸ್ ಮಾಡೋಕ್ಕೆ. ಸೊ ಟಾಪ್ಗೂ ಕೂಡ ನಾನು 2 ಸೈಡು ಬ್ಯಾಕು ಫ್ರಂಟು ಸೇಮ್ ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಲೈನಿಂಗ್ ಏನೂ ತೊಗೊಂಡಿಲ್ಲ. ನಾನು ಸೇಮ್ ಅದೇ ಸ್ಯಾಟಿನ್ ಕ್ಲಾತ್ ಜಾಸ್ತಿ ಕೊಟ್ಟಿದ್ರಲ್ಲ ಅದನ್ನೇ ನಾನು 2 ಯೂಸ್ ಮಾಡಿದೆ. ಬಿಕಾಸ್ ಅದು ಪಾಪುಗೂ ಕೂಡ ಏನು ಕಿರಿಕಿರಿ ಆಗೋಲ್ಲ, ಸ್ಯಾಟಿನ್ ಅಲ್ವಾ, ಸಾಫ್ಟಾಗಿರುತ್ತೆ ಅಂತ. ಅದಾದಮೇಲೆ ಸ್ಟಿಚ್ ಆದಮೇಲೆ ನಾನು ಆ ಬಾಟಮು ಟಾಪು 2 ಸೇರಿಸಿ ಸ್ಟಿಚ್ ಮಾಡಿಕೊಂಡೆ. ತುಂಬ ಈಸಿ, ನಿಮಗೇನು ಕಷ್ಟ ಇಲ್ಲ. ಯು ಕ್ಯಾನ್ ಆಲ್ಸೋ ಟ್ರೈ. ಸೊ ನೆಕ್ಸ್ಟ್ ನನಗಿಲ್ಲಿ ಸ್ಲೀವ್ಸ್ಗೆ ಒಂದು ಸ್ಲೀವ್ಗೆ ಮಾತ್ರ ಫ್ರಿಲ್ ಕೊಡೋಕ್ಕೆ ತುಂಬ ಇಷ್ಟ ಆಯಿತು.
ಫ್ರಿಲ್ಸ್ಗೆ ಅಂತ ನಾನು ಹೇಳಿದೆ ಅಲ್ವಾ, ನಾನು 4 ಇಂಚಸ್ನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಅದು ಸ್ಟಿಚ್ ಮಾಡೋದು ಕೂಡ ನಾನು ತೋರಿಸ್ತೀನಿ. ಸೊ ಇದೆಲ್ಲ ವೀಡಿಯೋ ಮಾಡಿಕೊಂಡು ಒಬ್ಬಳೇ ಮಾಡಬೇಕು ಅಂತಂದರೆ ಫುಲ್ ಸುಸ್ತಾಗೋಗಿದ್ದೆ. ಸೊ ನೋಡಿ ಫ್ರಿಲ್ಸು ಇದೂ ಅಷ್ಟೇ ಲೂಸ್ ಸ್ಟಿಚ್ ಮಾಡ್ಕೊಂಡು ಮಾಡ್ತಾರೆ, ಬಿಕಾಸ್ ಅದೇ ಲೂಸಾಗಿ ಸ್ಟಿಚ್ ಆಗ್ತಾ ಹೋಗುತ್ತೆ. ಮೀನ್ ಏನಂತಾರೆ, ಫುಲ್ಲು ಪ್ಲೀಟ್ಸ್ ಥರ ಬರುತ್ತೆ. ಬಟ್ ನಾನು ಸ್ವಲ್ಪ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ, ನನಗಿದೆಲ್ಲ ಹೊಸ್ದಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ನೀವು ಜಸ್ಟ್ ಒಂದು ಫಿಂಗರಲ್ಲಿ ಪುಷ್ ಮಾಡ್ಕೊಂಡು ಹೊಲಿತಾ ಹೋದರೆ ಆಗೋಗುತ್ತೆ. ಸೊ ಅದು ಒಂದೊಂದು ಸಣ್ಣ ಕಾಣುತ್ತೆ. ಒಂದ್ರ ಮೇಲೆ ನೀವು ಅದನ್ನ ಜೋಡಿಸ್ಕೊಂಡು ಹೋದರೆ ಅದೊಂಥರ ಫುಲ್ ಬಂಚ್ ಆಗುತ್ತೆ. ಆ ಬಂಚ್ನ ನೀವು ಕೆಳಗಡೆ ಜಾಯಿನ್ ಮಾಡಿದಾಗ ತುಂಬ ಕ್ಯೂಟಾಗಿ ಕಾಣುತ್ತೆ. ನಾನು ನೆಟ್ಟು ಬಾಟಮ್ಗೆ 2 ಲೇಯರ್ನ ಹಾಕ್ಕೊಂಡಿದ್ದೆ, ಯಾಕಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಬರಲಿ, ಒಂದು ಸ್ಟೆಪ್ ಒಂದು ಬರಲಿ, ಇನ್ನೊಂದು ಸ್ಟೆಪ್ ಇನ್ನೊಂದು ಬರಲಿ ಅಂತ. ಸೊ ಎರಡಕ್ಕೂ ನಾನು ಈ ಥರ ಫ್ರಿಲ್ ಅಟ್ಯಾಚ್ ಮಾಡ್ಕೊಂಡಾಗ ಅದೊಂಥರ ಫುಲ್ ಫ್ಲಫಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಈಸಿ, ನೀವು ಆರಾಮಾಗಿ ಮಾಡ್ಕೊಬೋದು. ವಿತಿನ್ 1 ಅವರ್ ಬೇಡ, ನೀವು ಬಿಗಿನರ್ಸ್ ಆದರೆ ಒಂದು 2 ಅವರ್ಸಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸೈಡ್ ಸ್ಟಿಚ್ ಮಾಡ್ಕೊಬೇಕಲ್ವಾ, ಮಾಮೂಲಿ ಸ್ಟಿಚ್ ಮಾಡಿಕೊಂಡು ಆ ಲೈನಿಂಗ್ಸು ನೆಟ್ಸು ಎಲ್ಲ ಸೇರಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಮದು ಆಲ್ಮೋಸ್ಟ್ ಕೆಲಸ ಮುಗ್ದೇ ಹೋಗ್ಬಿಡುತ್ತೆ. ಸೊ ನೀವು ಇವಾಗ ಕೇಳ್ಬೋದು, ಸ್ಲೀವ್ಸಲ್ಲಿ ಮೇಲೆಲ್ಲಿ ನೀವು ಸ್ಟಿಚ್ ಮಾಡಲಿಲ್ಲ, ಏನು ಅಟ್ಯಾಚ್ ಮಾಡಿದ್ರಾ ಏನು ಅಂತ ಕೇಳ್ಬೋದು. ಅದನ್ನು ಲಾಸ್ಟ್ವರೆಗೂ ನೋಡಿ ನಾನು ಹೆಂಗೆ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ ನೋಡಿ ನಾನು ಫುಲ್ ವೀಡಿಯೋ ನೋಡೋಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ, ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಿದ್ದ ಥರನೇ ಬಂತು. ನನಗೆ ಇದೇ ಒಂದು ಇಮ್ಯಾಜಿನೇಷನಲ್ಲಿ ಇದ್ದಿದ್ದು ಇದೇ ಥರ ಬರಬೇಕು ಅಂತ. ಸೊ ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ನಾನು ಒಂದು ಶೋಲ್ಡರ್ಗೆ ಏನು ಅಟ್ಯಾಚ್ ಮಾಡಿದ್ದೀನಿ ಅಂತಂದರೆ 2 ಥ್ರೆಡ್ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ನಾನು ನೆಟ್ಟಲ್ಲೇ ಅದನ್ನು ಏನಂತಾರೆ ಡೋರಿ ಅಂತ ಹೇಳ್ತಾರಲ್ವ, ಅದನ್ನು ನೆಟ್ಟಲ್ಲೇ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಯಾಕೆ ಅಂದರೆ ನನಗೆ ಫಸ್ಟೇ ಸ್ಟಿಚಿಂಗ್ ಅಷ್ಟೊಂದು ಬರಲ್ಲ ಅಲ್ವಾ. ಸೊ ಅದು ಟೈಟ್ ಆಗುತ್ತೋ ಲೂಸ್ ಆಗುತ್ತೋ, ಬಟ್ ಅವಳು ಮುಂದೆನೂ ಹಾಕೋ ಥರ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ಅವಳಿಗೆ ಹಾಕೋಕ್ಕೂ ಈಸಿ, ತೆಗಿಯೋಕ್ಕೂ ಈಸಿ. ಆ್ಯಂಡ್ ಮುಂದೆ ಕೂಡ ಹಾಕೋಬೋದು. ಸೈಡಲ್ಲಿ ಕೂಡ ನಾನು ಬಟ್ಟೆ ಬಿಟ್ಟಿದ್ದೀನಿ ಸ್ವಲ್ಪ, ಅವಳಿಗೆ ದೊಡ್ಡವಳಾದರೂ ಹಾಕೋ ಥರ. ಸೊ ಇದೂ ಅಷ್ಟೇ, ಇಲ್ಲಿ ಜಾಯಿನ್ ಮಾಡಿಬಿಟ್ರೆ ಇಲ್ಲಿ ನೆಕ್ ಥರ ಕಚ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಅದು ಬೇಡ, ರಿಸ್ಕ್ ಅಂದ್ಬಿಟ್ಟು ನಾನು ಈ ಥರ ಟೈಯಿಂಗ್ ಮಾಡಿಬಿಟ್ಟೆ. ಸೊ ದಟ್ ಅವಳಿಗೂ ವೇರಿಂಗಿಗೂ ಕಂಫರ್ಟೇಬಲು, ರಿಮೂವಿಂಗು ಕಂಫರ್ಟೇಬಲು. ಸೊ ಈ ಥರ ಮಾಡಿದಾಗ ಇದು ಒಂಥರ ಕ್ಯೂಟಾಗಿ ಕಾಣ್ತಿತ್ತು. ಬಟ್ ಓವರ್ ಆಲ್ ಲುಕ್ಕು ಈ ಥರ ಫ್ಲಫಿ ಒಂದು ಫ್ರಾಕ್ ಬಂತು. ಸೊ ನನಗೆ ತುಂಬ ಖುಷಿ ಆಯಿತು ಇದನ್ನ ನೋಡಿ. ಆ್ಯಂಡ್ ನಾನು ಅಂದ್ಕೊಂಡೆ ನಾನು ಈ ಥರ ಒಂದು ಫ್ರಾಕ್ ಸ್ಟಿಚ್ ಮಾಡ್ಬೋದಾ, ನನ್ನ ಮಗಳಿಗೆ ಇನ್ನೇಂತಿಗೆ ಔಟ್ಸೈಡ್ ಹೋಗೋದು, ನಾನೇ ಸಾಕಲ್ವಾ ಅವಳಿಗೆ ಒಂದು ಡಿಸೈನರ್ ಆಗೋಕ್ಕೆ. ಆ್ಯಂಡ್ ನನಗೆ ಬೇಕಾಗಿದ್ದನ್ನ ನಾನು ಹಾಕ್ಬೋದು ಅಂತ. ನೋಡಿ ಫೈನಲ್ ಲುಕ್ ಹೆಂಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಅವಳು ಫೋಟೋಶೂಟ್ ವ್ಲಾಗ್ ಬರುತ್ತೆ, ಪ್ಲೀಸ್ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲೂ 3 months ಬೇಬಿ ಇದೆ, ಡೆಫಿನೆಟ್ಲಿ ಟ್ರೈ ಮಾಡಿರೋರು ಕಮೆಂಟ್ ಮಾಡಿ ಹೇಳಿ ಹೆಂಗೆ ಬಂತು ಔಟ್ಪುಟ್ ಅಂತ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.